ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಅಂತಾರಾಜ್ಯ ವಾಹನ ಅಪಹರಣಕಾರರ ತಂಡದ 2 ಸೆರೆ. ಜಾಲದಲ್ಲಿರುವ ಇತರ ಮಂದಿಗಾಗಿ ಮುಂದುವರಿಯುತ್ತಿರುವ ಶೋಧ ಕಾರ್ಯ. ತನಿಖೆ ಚುರುಕುಗೊಳಿಸಿದ ನಗರ ಪೊಲೀಸರು. ಕೂಡ್ಲು ರಾಮದಾಸ್ ನಗರದಲ್ಲಿರುವ ಅಂಚೆ ಕಚೇರಿಗೆ ಕದಿಮರು ಹಾಕಿದರು ಕನ್ನ. ಪಾರ್ಸಲ್ ಸಾಮಗ್ರಿಗಳು ಸಹಿತ ಸೆಲ್ ಫೋನ್ಗಳು ನಾಪತ್ತೆ. ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರಿಂದ ಮಾಹಿತಿ ಸಂಗ್ರಹ. ಬಡವರಿಗಾಗಿ ಕಾರ್ಯರೂಪಕ್ಕೆ ತಂದ ಕಾರುಣ್ಯ ಫಾರ್ಮಸಿಯಲ್ಲಿ ಅಗತ್ಯ ಔಷಧಿಗಳ ಪೂರೈಕೆ ಆಗುತ್ತಿದೆ ಎಂದ ಆರೋಗ್ಯ ಸಚಿವ ವಿ.ಎಸ್. ಶಿವಕುಮಾರ್. ಕೆಲ ವೈದ್ಯರುಗಳು ನೂತನ ಕಂಪನಿ ಬ್ರ್ಯಾಂಡೆಡ್ಗಳ ಔಷಧಿಯನ್ನು ಸೂಚಿಸುವುದೇ ಸಮಸ್ಯೆಗೆ ಕಾರಣವೆಂದ ಸಚಿವರು. ಸದ್ಯದಲ್ಲೇ ಕಾಸರಗೋಡಿಗೂ ಬರಲಿದೆ ಲೋ ಫ್ಲೋರ್ ಬಸ್ಸುಗಳು. ಕೇಂದ್ರ ಸರ್ಕಾರದ ಜನರಂ ಯೋಜನೆ ಅಂಗವಾಗಿ ಜಿಲ್ಲೆಗೂ ಮಂಜೂರಾದ ಲೋ ಫ್ಲೋರ್ ಬಸ್ಸುಗಳು. ಈಗ ವಾರ್ತೆಗಳ ವಿವರ. ವಿವಿಧ ರಾಜ್ಯಗಳಲ್ಲಿ ಹಲವಾರು ವಾಹನಗಳ ಅಪಹರಣಗೈದ ಅಂತಾರಾಜ್ಯ ದರೋಡೆ ತಂಡದ 2 ಸೆರೆ ಹಿಡಿಯಲಾಗಿದೆ. ಹಿರಿಕೂರು ಎಂಬಲ್ನ ನಿವಾಸಿ 25 ಹರೆಯದ ಸುಜೋಯ್ ಕೆವಿ ಹಾಗೂ ಪಡನ್ನ ತೆಕ್ಕೇಪುರಂ ಎಂಬಲ್ನ ನಿವಾಸಿ 34 ವರ್ಷ ಪ್ರಾಯದ ನೂರ್ ಅಹಮದ್ ಬಂಧಿತ ಆರೋಪಿಗಳು. ಬುಧವಾರ ರಾತ್ರಿ ಕಾಸರಗೋಡ್ನ ಕಲ್ಲಂಗೈ ಬಳಿ ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ. ಬಂಧಿತ ಕದೀಮರಿಂದ ಇವರು ಸಂಚರಿಸಿದ್ದ ಇಂಡಿಕಾ ಕಾರು ಹಾಗೂ 60,000 ರೂಪಾಯಿ ನಗದನ್ನು ಪೊಲೀಸರು ವಶಪಡಿಸಿದ್ದಾರೆ. ವಶಪಡಿಸಿದ ಕಾರು ಬೆಂಗಳೂರಿನಿಂದ ಕಳುಗೈದದ್ದೆಂದು ತಿಳಿದು ಬಂದಿದೆ. ಸುಜೋಯ್ ಹಾಗೂ ನೂರ್ ಮೊಹಮ್ಮದ್ ನೆರೆರಾಜ್ಯಗಳಾದ ಕರ್ನಾಟಕ ಹಾಗೂ ತಮಿಳುನಾಡಿನಿಂದ ಹಲವಾರು ವಾಹನಗಳನ್ನು ಎಗರಿಸಿ ಅವುಗಳಿಗೆ ನೋಂದಾವಣಿ ಸಂಖ್ಯೆ ಸಹಿತ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಮಾರಾಟ ಮಾಡುವ ಕಾರ್ಯದಲ್ಲಿ ನಿರತರಾಗಿದ್ದರು. ತಂಡದಲ್ಲಿ ಇವರಿಬ್ಬರಲ್ಲದೆ ಇನ್ನೂ ಹಲವು ಮಂದಿ ಇದ್ದಾರೆ. ಬಂಧಿತರ ಪೈಕಿ ಸುಜೋಯ್ ವಿರುದ್ಧ ಜಿಲ್ಲೆಯಲ್ಲಿ ಈ ಮೊದಲೇ ವಿವಿಧ ಠಾಣೆಗಳಲ್ಲಿ ಕಳ್ಳತನಕ್ಕೆ ಸಂಬಂಧಿಸಿದಂತೆ 8 ಪ್ರಕರಣಗಳು ದಾಖಲಾಗಿವೆ. ನೂರ್ ಮೊಹಮ್ಮದ್ ಗಾಂಜಾ ಪ್ರಕರಣದ ಆರೋಪಿಯೂ ಆಗಿದ್ದಾನೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎ. ಶ್ರೀನಿವಾಸರ ನಿರ್ದೇಶನದ ಮೇರೆಗೆ ವಿಶೇಷ ದಳ ಕಾರ್ಯಾಚರಣೆ ನಡೆಸಿ ಆರೋಪಿಗಳಿಬ್ಬರನ್ನು ಸೆರೆ ಹಿಡಿದಿದೆ. ತನಿಖೆ ಮುಂದುವರಿಸಲಾಗಿದೆ. ಕೂಡ್ಲು ರಾಮದಾಸ್ ನಗರದಲ್ಲಿರುವ ಅಂಚೆ ಕಚೇರಿಯಲ್ಲಿ ಕಳವು ನಡೆದಿದ್ದು ಗುರುವಾರ ಬೆಳಿಗ್ಗೆ ಕೃತ್ಯ ಬೆಳಕಿಗೆ ಬಂದಿದೆ. ಕಚೇರಿಯಲ್ಲಿ 15ರಷ್ಟು ಪಾರ್ಸಲ್ ಸಾಮಗ್ರಿಗಳು ಹಾಗೂ ಕೆಲ ಬೆಲೆ ಬಾಳುವ ವಸ್ತುಗಳು ನಾಪತ್ತೆಯಾಗಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. ಸುದ್ದಿ ಅರಿತು ಸ್ಥಳಕ್ಕೆ ದೌಡಾಯಿಸಿದ ನಗರ ಠಾಣಾ ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರು ಮಾಹಿತಿ ಕಲೆ ಹಾಕಿದ್ದಾರೆ. ಕೂಡ್ಲು ರಾಮದಾಸ್ ನಗರದಲ್ಲಿ ಕಾರ್ಯವೆಸಗುತ್ತಿರುವ ಅಂಚೆ ಕಚೇರಿಯಲ್ಲಿ ಕಳವು ಕೃತ್ಯ ನಡೆದಿದೆ. ಕಳೆದ 2 ದಿನ ಕಚೇರಿಗೆ ರಜೆಯಾಗಿತ್ತು. ಗುರುವಾರ ಬೆಳಿಗ್ಗೆ ಪೋಸ್ಟ್ ಮಾಸ್ಟರರು ಎಂದಿನಂತೆ ಕಚೇರಿಗೆ ಆಗಮಿಸಿದಾಗ ಶಾಕ್ ಕಾದಿತ್ತು. ಕಚೇರಿಯ ಮುಂಬಾಗಿಲು ಒಡೆದ ಸ್ಥಿತಿಯಲ್ಲಿ ಕಂಡುಬಂದಿದೆ. ಗಾಬರಿಗೊಂಡು ಪೋಸ್ಟ್ ಮಾಸ್ಟರರು ಒಳಗೆ ಹೋಗಿ ನೋಡಿದಾಗ 15ರಷ್ಟು ಪಾರ್ಸೆಲ್ ಸಾಮಗ್ರಿಗಳು ಸೆಲ್ ಫೋನ್ಗಳು ನಾಪತ್ತೆಯಾಗಿರುವುದು ಗಮನಕ್ಕೆ ಬಂದಿದೆ. ತಕ್ಷಣ ನಗರ ಠಾಣಾ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದು ಎಸ್ಐ ಅಂಬಾಡಿ ನೇತೃತ್ವದ ಪೊಲೀಸ್ ತಂಡ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಂಚೆ ಕಚೇರಿ ಕೇಂದ್ರೀಕರಿಸಿ ಕಳ್ಳತನ ಕೃತ್ಯ ಇದೀಗ ಹೆಚ್ಚಾಗಿ ನಡೆಯುತ್ತಿರುವುದು ಆತಂಕ ಸೃಷ್ಟಿಯಾಗಿದೆ. 2 ವಾರದೊಳಗೆ 3ನೇ ಬಾರಿ ಪೋಸ್ಟ್ ಆಫೀಸ್ನಲ್ಲಿ ಕೃತ್ಯ ಬೆಳಕಿಗೆ ಬಂದಿದೆ. ಈ ಮೊದಲು ಸಿರಿಬಾಗಿಲು ಹಾಗೂ ಚಟ್ಟಂಚಾಲಿನ ಪೋಸ್ಟ್ ಆಫೀಸ್ಗಳಲ್ಲೂ ಇದೇ ಮಾದರಿಯ ಕಳ್ಳತನ ನಡೆದಿತ್ತು. ಕಾರುಣ್ಯ ಫಾರ್ಮಸಿಯಲ್ಲಿ ಅಗತ್ಯದ ಔಷಧಿಗಳನ್ನು ಖಾತರಿಗೊಳಿಸಲು ತುರ್ತಾಗಿ ನಿರ್ದೇಶನ ನೀಡಲಾಗಿದೆ ಎಂದು ಆರೋಗ್ಯ ಸಚಿವ ವಿ.ಎಸ್. ಶಿವಕುಮಾರ್ ತಿಳಿಸಿದ್ದಾರೆ. ಕೆಲವೊಂದು ಔಷಧಿ ಸಾಮಗ್ರಿ ಲಭಿಸುತ್ತಿಲ್ಲವೆಂಬ ದೂರುಗಳು ಸಾರ್ವಜನಿಕರಿಂದ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಆಯಾ ಕಾರುಣ್ಯ ಫಾರ್ಮಸಿಗಳಿಗೆ ನಿರ್ದೇಶವಿತ್ತಿರುವುದಾಗಿ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಬಡವರಿಗೆ ಕನಿಷ್ಠ ದರದಲ್ಲಿ ಔಷಧಿ ಸಾಮಗ್ರಿಗಳನ್ನು ವಿತರಿಸುವ ಉದ್ದೇಶದಿಂದ ಕಾರುಣ್ಯ ಯೋಜನೆಯನ್ನು ರೂಪಿಸಿದ್ದು, ಇದರನ್ವಯ ಕಾರುಣ್ಯ ಫಾರ್ಮಸಿ ರಾಜ್ಯದ ವಿವಿಧೆಡೆ ಆರಂಭಿಸಲಾಗಿದೆ. ಆದುದರಿಂದ ಅದರಲ್ಲಿ ಲೋಪದೋಷ ಇದ್ದಲ್ಲಿ ಸರಿಪಡಿಸುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ. ಕೆಲ ವೈದ್ಯರುಗಳು ಹೊಸ ಬ್ರ್ಯಾಂಡ್ಗಳ ಔಷಧಿಗಳನ್ನು ಬರೆದುಕೊಡುತ್ತಿದ್ದು, ಅಂತಹ ಬ್ರ್ಯಾಂಡ್ಗಳ ಔಷಧಿ ಕಾರುಣ್ಯ ಫಾರ್ಮಸಿಗಳಲ್ಲಿ ಇಲ್ಲದಿರುವುದೇ ಸಾರ್ವಜನಿಕರಿಂದ ದೂರು ಕೇಳಿಬರಲು ಕಾರಣವಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸದ್ಯ 30 ಕಾರುಣ್ಯ ಫಾರ್ಮಸಿಗಳಿದ್ದು, ಅವುಗಳಿಗೆ ಬೇಕಾದ ಎಲ್ಲ ಔಷಧ ಪರಿಕರಗಳನ್ನು ತಲುಪಿಸಲಾಗುತ್ತಿದೆ. ಹಾಗಿದ್ದು ಅದನ್ನು ಖಾತ್ರಿಗೊಳಿಸಲು ಆದೇಶ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರಿಬೇಡಗ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಶನಿವಾರದಿಂದ ಆರಂಭವಾಗಲಿದೆ. ಇದಕ್ಕಿರುವ ಸಿದ್ಧತಾ ಕಾರ್ಯಗಳು ಪೂರ್ಣಗೊಂಡಿರುವುದಾಗಿ ಸಮಿತಿ ಪದಾಧಿಕಾರಿಗಳು ತಿಳಿಸಿದರು. ಅವರು ಕಾಸರಗೋಡಿನಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಇರುವೈಲು ಕೇಶವ ತಂತ್ರಿಗಳ ನೇತೃತ್ವದಲ್ಲಿ ಏಪ್ರಿಲ್ 18ರಿಂದ 23ರವರೆಗೆ ಬ್ರಹ್ಮಕಲಶ ನಡೆಯಲಿದೆ. ಇದರ ಅಂಗವಾಗಿ ಶನಿವಾರ ಬೆಳಿಗ್ಗೆ ಸರ್ವೇಶ್ವರಯ್ಯ ಬೆಳಕು ಪೂಜೆ ಹಮ್ಮಿಕೊಳ್ಳಲಾಗಿದೆ. ಭಾನುವಾರ ಬಂದಡಕ ಸುಬ್ರಹ್ಮಣ್ಯ ದೇಗುಲದ ಪರಿಸರದಿಂದ ಶ್ರೀ ಕ್ಷೇತ್ರಕ್ಕೆ ಮೆರವಣಿಗೆಯಾಗಿ ಹೊರೆಕಾಣಿಕೆ ಸಾಗಲಿದೆ. 21ರಂದು ಪ್ರತಿಷ್ಠೆ ನಡೆಯಲಿದೆ ಎಂದು ಕಲಶ ಸಮಿತಿ ಸದಸ್ಯರು ತಿಳಿಸಿದರು. പുനരുദ്ധാരണം നടത്തി ഒരു മഹാക്ഷേത്രത്തിന്റെ പട്ടികയിൽ ഒരുപക്ഷെ കാസർഗോഡ് ജില്ലയിൽ തന്നെ ഒരുപാട് ഭക്തജനങ്ങൾ പോകുന്ന ദേവീ ക്ഷേത്രമാണ്, ദുർഗാ പരമേശ്വരി ക്ഷേത്രമാണ് ഈ കരുവാടകം ക്ഷേത്രം.
അതിൻ്റെ കലശാട്ട് ആണ് ഈ വരുന്ന അടുത്ത ആഴ്ച വരുന്നത്. ಸುದ್ದಿಗೋಷ್ಠಿಯಲ್ಲಿ ದೇವಳದ ಅಧ್ಯಕ್ಷ ಎಸಿ ಪ್ರಭಾಕರನ್ ನಾಯರ್, ಕಲಶ ಸಮಿತಿ ಅಧ್ಯಕ್ಷ ಪ್ರೊಫೆಸರ್ ಎಸಿ ಕುഞ്ഞിಕಣ್ಣನ್ ನಾಯರ್, ಕೆ ಬಲರಾಮ ನಂಬಿಯಾರ್, ಮಧುಸೂದನ ಉಪಸ್ಥಿತರಿದ್ದರು. ಮೊಗ್ರಾಲ್ ಮಕಾಮ್ ಉರೂಸ್ ಶುಕ್ರವಾರದಿಂದ ಆರಂಭವಾಗಲಿದೆ. 10 ದಿನಗಳಾಗಿ ನಡೆಯುವ ಉರೂಸ್ ಕಾರ್ಯಕ್ರಮ 27ರಂದು ಸಮಾರೋಪಗೊಳ್ಳುವುದೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮೊಗ್ರಾಲ್ ಮಕಾಮ್ ಉರೂಸ್ 2 ವರ್ಷಗಳಿಗೊಮ್ಮೆ ಆಯೋಜಿಸಲಾಗುತ್ತಿದೆ. ಈ ಹಿಂದೆ 2013ರಲ್ಲಿ ನಡೆದಿತ್ತು. ಇದೀಗ ಪ್ರಸ್ತುತ ವರ್ಷದ ಉರೂಸ್ 17ರಿಂದ 27ರವರೆಗೆ ನಡೆಯಲಿದೆ. ಇದರ ಅಂಗವಾಗಿ ಶುಕ್ರವಾರ ಪೂರ್ವಾಹ್ನ ಉರೂಸ್ ಸಮಿತಿ ಅಧ್ಯಕ್ಷರಾದ ಹಾಜಿ ಇದ್ದೀನ್ ಮೊಹಮ್ಮದ್ ಮೊಗ್ರಾಲ್ ಅವರು ಧ್ವಜಾರೋಹಣಗೈಯಲಿದ್ದಾರೆ. ಸಂಜೆ ಸೈಯದ್ ಕೆಎಸ್ ಅಲಿ ಕುಂಬೋಳ್ ತಂಗಳ ನೇತೃತ್ವದಲ್ಲಿ ನಡೆಯುವ ಮಕಾಮ್ ಸಿಯಾರತನ್ನು ಪ್ರೊಫೆಸರ್ ಕೆ ಆಲಿಕುಟ್ಟಿ ಮುಸ್ಲಿಯಾರ್ ಉದ್ಘಾಟಿಸಲಿರುವರು. ವಿಎಂ ಅಬ್ದುಲ್ ರೆಹಮಾನ್ ಮೌಲ್ವಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವರು. ಹಿರಿಯ ಧಾರ್ಮಿಕ ಪಂಡಿತ ಡಾಕ್ಟರ್ ಸಲೀಂ ನದ್ವಿ ವೇಳಿಯಂಬ್ರ ಪ್ರವಚನ ನೀಡಲಿದ್ದಾರೆ ಎಂದು ಪದಾಧಿಕಾರಿಗಳು ವಿವರಣೆ ನೀಡಿದರು. ಮೊಗ್ರಾಲ್ വലിയ ജമാഅത്ത് പള്ളി അങ്കണത്തിൽ അന്ത്യവിശ്രമം കൊള്ളുന്ന വലിയുല്ലാഹി അറബി ഹാജി തങ്ങളുടെ പേരിൽ 3 വർഷത്തൊരിക്കൽ നടന്നു വരുന്ന ഉറൂസ് നേർച്ചയോടനുബന്ധിച്ചുള്ള മതപ്രഭാഷണം നാളെ ആരംഭിക്കുകയാണ്. നാളെ ജുമാസ്കാരത്തിന് ശേഷം ജമാഅത്ത് കമ്മിറ്റി പ്രസിഡൻറ്റും ഉറൂസ് കമ്മിറ്റി ചെയർമാനുമായ ഹാജി ഇദ്ദീൻ മുഹമ്മദ് സാഹിബ് പതാക ഉയർത്തുന്നതോടുകൂടെ ഉറൂസിന് നാന്ദി കുറിക്കുകയായി. വൈകുന്നേരം കാസർഗോഡ് സമീപ ജമാഅത്ത് ഖാസി പ്രൊഫസർ ആലിക്കുട്ടി മുസ്ലിയാർ ഉദ്ഘാടനം ചെയ്യുന്ന ಈ ಪರಿಪಾಡಿ 10 ದಿವಸ ನೀണ്ടു ನಿಲ್ಕು. ಸುದ್ದಿಗೋಷ್ಠಿಯಲ್ಲಿ ಉರೂಸ್ ಸಮಿತಿ ಅಧ್ಯಕ್ಷ ಹಾಜಿ ಇದ್ದೀನ್ ಮೊಹಮ್ಮದ್ ಮೊಗ್ರಾಲ್, ಖಾಲಿದ್ ಹಾಜಿ, ಎಂಎ ಮೂಸಾ, ಬಿಕೆ ಮುನೀರ್ ಉಪಸ್ಥಿತರಿದ್ದರು. ಸೇತುವೆಯಿಂದ ಅಕಸ್ಮಾತ್ತಾಗಿ ಹಳ್ಳಕ್ಕೆ ಬಿದ್ದ ಪರಿಣಾಮ ಯುವಕ ಮೃತಪಟ್ಟಿದ್ದಾನೆ. ಅಡೂರು ಚರ್ಲಕೈ ನಿವಾಸಿ 27ರ ಹರೆಯದ ಗಣೇಶ ಮೃತ ದುರ್ದೈವಿ. ಬುಧವಾರ ಗಣೇಶನು ಎಡನೀರಿನಲ್ಲಿರುವ ಸಂಬಂಧಿಕರ ಮನೆಗೆ ಬಂದಿದ್ದು ಅಲ್ಲೇ ಸ್ಥಳೀಯ ಸ್ನೇಹಿತರೊಂದಿಗೆ ಹೊರಗೆ ಹೋಗಿದ್ದ. ಈ ವೇಳೆ ದುರ್ಘಟನೆ ನಡೆದಿದೆ. ಮೃತನು ವೆಂಕಪ್ಪನಾಯ್ಕ ಲಲಿತಾ ದಂಪತಿಯ ಮಗನಾಗಿದ್ದು ಸಹೋದರ ಸತೀಶ ಹಾಗೂ ಸಹೋದರಿ ಹರಿಣಾಕ್ಷಿ ನಳನಾಕ್ಷಿ ಅವರನ್ನು ಹೊಂದಿದ್ದಾರೆ. ಕೇಂದ್ರ ಸರ್ಕಾರದ ಜನರಂ ಯೋಜನೆ ಅನ್ವಯ ಕಾಸರಗೋಡು ಹಾಗೂ ಕಣ್ಣೂರು ಜಿಲ್ಲೆಗಳಿಗೆ 30 ಕೆಯುಆರ್ಟಿಸಿ ಲೋ ಫ್ಲೋರ್ ಬಸ್ಸುಗಳು ಮಂಜೂರಾಗಿವೆ. ಮೊದಲ ಹಂತದಲ್ಲಿ ಈ 2 ಜಿಲ್ಲೆಗಳಲ್ಲಿ ತಲಾ 5 ಬಸ್ಸುಗಳು ಸರ್ವಿಸ್ ನಡೆಸಲಿದ್ದು ಬಳಿಕ ಉಳಿದ ಬಸ್ಸುಗಳನ್ನು ಸೇವೆಗೆ ಬಳಸಲಾಗುವುದು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಿಗೆ ಹವಾನಿಯಂತ್ರಿತ ಕೆಯುಆರ್ಟಿಸಿ ಬಸ್ಸುಗಳನ್ನು ಮಂಜೂರಿಸಲಾಗಿದೆ. ಆದರೆ ಕಾಸರಗೋಡು ಹಾಗೂ ಕಣ್ಣೂರು ಜಿಲ್ಲೆಗಳಿಗೆ ಸಾಧಾರಣ ಬಸ್ಸು ಮಂಜೂರು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಜನರಂ ಯೋಜನೆ ಅನುಸಾರ ರಾಜ್ಯಕ್ಕೆ ಒಟ್ಟು 400 ಬಸ್ಸು ಲಭಿಸಿದ್ದು ಇದರಲ್ಲಿ 30 ಬಸ್ಸುಗಳನ್ನು ಉತ್ತರ ಕೇರಳದ ಈ 2 ಜಿಲ್ಲೆಗೆ ನೀಡಲಾಗಿದೆ. ಕೆಎಸ್ಆರ್ಟಿಸಿ ಡಿಪೋದಿಂದಲೇ ಬಸ್ಸುಗಳು ಸೇವೆ ನಡೆಸಲಿವೆ. ಕಾಸರಗೋಡು ಜಿಲ್ಲಾ ಡಿಪೋದಿಂದ 3 ಹಾಗೂ ಹೊಸದುರ್ಗ ಡಿಪೋದಿಂದ 2 ಬಸ್ಸುಗಳು ಸೇವೆಯಲ್ಲಿ ತೊಡಗಲಿವೆ. ಕಾಸರಗೋಡು ಡಿಪೋದಿಂದ ಮುಳ್ಳೇರಿಯ ಬದಿಯಡ್ಕ ಕುಂಬಳೆ ರೈಲು ನಿಲ್ದಾಣ, ಕಾಸರಗೋಡು ಸಿವಿಲ್ ಸ್ಟೇಷನ್ ದಾರಿಯಲ್ಲಿ ಸೇವೆ ನಡೆಸಲು ಈ ಬಸ್ಸುಗಳಿಗೆ ಅನುಮತಿ ಲಭಿಸಿದೆ. ಇದರೊಂದಿಗೆ ತಲಪಾಡಿ ರೂಟ್ನಲ್ಲೂ ಸದ್ಯದಲ್ಲೇ ಸೇವೆ ಆರಂಭಿಸಲು ನಿರ್ಧರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದರು. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂತಾನಹರಣ ಶಸ್ತ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮೊಟಕುಗೊಳಿಸಲಾಗಿದೆ. ಶಸ್ತ್ರಕ್ರಿಯೆಗೆ ಅಗತ್ಯವಿರುವ ಟ್ಯೂಬಲ್ ರಿಂಗ್ನ ಅಲಭ್ಯತೆ ಇದಕ್ಕೆ ಕಾರಣವೆಂದು ಹೇಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳ ಸೂಪರಿಂಟೆಂಡರಿಗೆ ಆಪರೇಷನ್ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲು ನಿರ್ದೇಶವಿತ್ತಿದೆ. ಟ್ಯೂಬಲ್ ರಿಂಗ್ ಉಪಯೋಗಿಸಿ ಅಂಡಾಶಯ ವಾಹಿನಿ ಧಮನಿಯ ಕಾರ್ಯನಿರ್ವಹಣೆಯನ್ನು ತಡೆಗಟ್ಟುವುದು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ನ ಮೂಲಕವಾಗಿದೆ. ಅದಕ್ಕಾಗಿ ಉದರದಲ್ಲಿ ಕೀಲಿ ರೀತಿಯ ದ್ವಾರ ನಿರ್ಮಿಸಿ ಟ್ಯೂಬಲ್ ರಿಂಗ್ ಬಳಸಿ ಈ ಶಸ್ತ್ರಕ್ರಿಯೆ ಮಾಡಲಾಗುತ್ತದೆ. ಆದರೆ ಇದೀಗ ಇದಕ್ಕಾಗಿ ಟ್ಯೂಬಲ್ ರಿಂಗ್ ಲಭಿಸದೇ ಇರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಕ್ರಿಯೆ ತಾತ್ಕಾಲಿಕವಾಗಿ ಮೊಟಕುಗೊಂಡಿದೆ. ಆದರೆ ಸಾಮಾನ್ಯ ಶಸ್ತ್ರಕ್ರಿಯೆ ನಡೆಯುತ್ತಿದೆ. ಟ್ಯೂಬಲ್ ರಿಂಗನ್ನು ಕೇಂದ್ರ ಪೂರೈಕೆ ಮಾಡುತ್ತಿದ್ದು ಆದರೆ ಪ್ರಸ್ತುತ ವರ್ಷ ಈ ತನಕ ತಲುಪದೇ ಇರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಕ್ರಿಯೆ ಮೊಟಕುಗೊಳಿಸಬೇಕಾಗಿ ಬಂದಿದೆ ಎಂದು ಆರೋಗ್ಯ ಇಲಾಖೆ ಸ್ಪಷ್ಟೀಕರಣ ನೀಡಿದೆ. ಮಧುರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇಗುಲದಲ್ಲಿ ವರ್ಷಾವಧಿ ಜಾತ್ರೆ ಭಾರಿ ಸಂಭ್ರಮದಿಂದ ಜರುಗುತ್ತಿದೆ. ಶುಕ್ರವಾರ ಸಿಡಿಮದ್ದು ಪ್ರದರ್ಶನ ನಡೆಯಲಿದೆ. ಜತೆಗೆ ಶುಕ್ರವಾರ ರಾತ್ರಿ ಕುಂಬಳೆ ಶೇಡಿಕಾವು ಪಾರ್ಥಿಸುಬ್ಬ ಯಕ್ಷಗಾನ ಸಂಘದ ವತಿಯಿಂದ ಮಾನಿಷಾದ ಕಥಾಭಾಗದ ಯಕ್ಷಗಾನ ಬಯಲಾಟ ನಡೆಯಲಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಪಿ ಟಿಕೆಟ್ ಹಾಗೂ ಔಷಧಿ ಚೀಟಿ ನೀಡುವ ವ್ಯವಸ್ಥೆಗೆ ಶೀಘ್ರದಲ್ಲೇ ಇತಿಶ್ರೀ ಹಾಡಲು ಆರೋಗ್ಯ ಇಲಾಖೆ ನಿರ್ಧರಿಸಿದೆ. ಈ ರೀತಿ ತಪಾಸಣೆಗಾಗಿ ಬರುವ ರೋಗಿಗಳ ಸಮಗ್ರ ವಿವರವನ್ನು ದಾಖಲಿಸಿ ನೋಂದಾವಣೆ ಸಂಖ್ಯೆ ನೀಡಲು ತೀರ್ಮಾನಿಸಲಾಗಿದೆ. ಇದಕ್ಕಾಗಿ ಕಂಪ್ಯೂಟರೀಕೃತ ಸೌಲಭ್ಯವನ್ನು ಬಳಸಲಿದ್ದು ರೋಗಿಗಳಿಗೂ ವೈದ್ಯರುಗಳಿಗೂ ಇದು ನೆರವಾಗಲಿದೆ. ರೋಗ ತಪಾಸಣೆಗಾಗಿ ಆಸ್ಪತ್ರೆಗಳಿಗೆ ಬರುವ ರೋಗಿಗಳು ಕೌಂಟರ್ನಲ್ಲಿ ತಮ್ಮ ಹೆಸರು, ಚಿಕಿತ್ಸಾ ವಿಭಾಗದ ಮಾಹಿತಿ ನೀಡಿದರೆ ಸಾಕು. ಆಗ ಕೌಂಟರ್ನಿಂದ ಲಭಿಸುವ ನೋಂದಾವಣಿ ಸಂಖ್ಯೆಯನ್ನು ಸಂಬಂಧಿಸಿದ ವೈದ್ಯರನ್ನು ಭೇಟಿಯಾದಾಗ ತಿಳಿಸಬೇಕು.
ವೈದ್ಯರು ಕಂಪ್ಯೂಟರ್ನ ಮೂಲಕ ಆ ಸಂಖ್ಯೆಯ ಖಾತೆ ತೆರೆದಾಗ ರೋಗಿಯ ಪೂರ್ಣ ಮಾಹಿತಿ ತಿಳಿಯುವುದು. ಇದರ ಆಧಾರದಲ್ಲಿ ವೈದ್ಯರು ರೋಗಿಯನ್ನು ತಪಾಸಣೆಗೊಳಪಡಿಸಿ ರೋಗಿಗೆ ಅಗತ್ಯ ಔಷಧಿಗಳ ಬಗ್ಗೆ ಆ ನೋಂದಾವಣೆ ಸಂಖ್ಯೆಯ ಖಾತೆಯಲ್ಲಿ ನಮೂದಿಸುತ್ತಾರೆ. ಇದರ ಅನ್ವಯ ಕೌಂಟರ್ನಿಂದ ರೋಗಿಗೆ ಔಷಧಿ ಲಭಿಸುವುದು. ಈ ಮೂಲಕ ಔಷಧಿ ಚೀಟಿ ಸಂಪ್ರದಾಯಕ್ಕೆ ನಾಂದಿ ಹಾಡಲು ಆರೋಗ್ಯ ಇಲಾಖೆ ಚಿಂತಿಸಿದೆ. ಈ ಹೆಲ್ತ್ ಯೋಜನೆ ಅಂಗವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲು ನಿರ್ಧರಿಸಲಾಗಿದೆ. ಇದಕ್ಕಾಗಿ ರಾಜ್ಯದ ಎಲ್ಲ ಮನೆಗಳಿಗೂ ತೆರಳಿ ಆರೋಗ್ಯ ಇಲಾಖೆಯು ಸಮೀಕ್ಷೆ ನಡೆಸಲಿದೆ. ಮೊದಲ ಹಂತದಲ್ಲಿ ಕಾಸರಗೋಡು, ಮಲಪ್ಪುರಂ, ಆಲಪ್ಪುಯ, ಎರ್ನಾಕುಲಂ, ಇಡುಕ್ಕಿ, ಕೊಲ್ಲಂ ಹಾಗೂ ತಿರುವನಂತಪುರ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ವ್ಯವಸ್ಥೆಯು ಕೇಂದ್ರೀಕೃತ ಡಾಟಾ ಯೋಜನೆಯಾಗಿರುವುದರಿಂದ ರೋಗಿಗಳು ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಅವರಿಗೆ ಅಲ್ಲಿ ನೀಡಲಾದ ಚಿಕಿತ್ಸೆ, ಔಷಧಿ ಎಲ್ಲವೂ ದಾಖಲಾಗಿರುತ್ತದೆ. ಲ್ಯಾಬ್ ತಪಾಸಣೆ ಹಾಗೂ ಔಷಧಕ್ಕಾಗಿ ಖಾಸಗಿ ಸಂಸ್ಥೆಗೆ ಅಲೆಯಬೇಕಾದ ಸ್ಥಿತಿಯನ್ನು ಇಲ್ಲದಂತೆ ಮಾಡಲು ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಆಯಾ ಆಸ್ಪತ್ರೆಗಳಲ್ಲಿ ಇಲ್ಲದ ಔಷಧಿಗಳನ್ನು ಆಸ್ಪತ್ರೆ ಫಾರ್ಮಸಿಸ್ಟ್ಗಳು ಹೊರಗಿನಿಂದ ಔಷಧಿ ಖರೀದಿಸಿ ರೋಗಿಗಳಿಗೆ ಹಸ್ತಾಂತರಿಸಬೇಕು. ಇದರ ವೆಚ್ಚವನ್ನು ಸಹ ಆಸ್ಪತ್ರೆಯೇ ಭರಿಸುವುದು. ಯೋಜನೆಗಾಗಿ ಅಗತ್ಯದ ಸಾಫ್ಟ್ವೇರ್ ತಯಾರಿಸಲು ಸರ್ಕಾರ ಈಗಾಗಲೇ 75 ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದೆ. ಯೋಜನೆ ಶೀಘ್ರದಲ್ಲೇ ಜಾರಿಯಾದಲ್ಲಿ ಸಾಮಾನ್ಯ ಜನರಿಗೆ ಚಿಕಿತ್ಸೆಗಿರುವ ಸೌಲಭ್ಯ ಇನ್ನಷ್ಟು ಸರಳವಾಗಲಿದ್ದು ವರದಾನವಾಗಲಿದೆ. ವೈದ್ಯರಿಗೂ ರೋಗಿಗಳ ರೋಗದ ಬಗೆಗೆ ಪೂರ್ಣ ಮಾಹಿತಿ ಲಭ್ಯವಾಗುವುದರಿಂದ ಚಿಕಿತ್ಸೆ ನೀಡಲು ನೆರವಾಗಲಿದೆ. ಬಾಯಾರ್ ಮುಜಮ್ಮಾದಲ್ಲಿ ಶುಕ್ರವಾರ ಸಲಾತ್ ಮಜ್ಲಿಸ್ ನಡೆಯಲಿದೆ. ಇದರ ಅಂಗವಾಗಿ ನಡೆಯುವ ಮಜ್ಲಿಸ್ ಹಾಗೂ ವಿಶೇಷ ಪ್ರಾರ್ಥನೆಗೆ ಅಸೈದ್ ಅಬ್ದುಲ್ ರೆಹಮಾನ್ ಇಂಬಿಚಿಕೋಯ ತಂಗಳ ನೇತೃತ್ವ ವಹಿಸಲಿರುವರು. ಹಿರಿಯ ಧಾರ್ಮಿಕ ಪಂಡಿತ ಪೊನ್ಮಳ್ ಅಬ್ದುಲ್ ಖಾದರ್ ಮುಸ್ಲಿಯಾರ್, ಅಬ್ದುಲ್ ರೆಹಮಾನ್ ಫೈಜಿ ಸೇರಿದಂತೆ ಪ್ರಮುಖರು ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಲಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಂತಾರಾಜ್ಯ ವಾಹನ ಅಪಹರಣಕಾರರ ತಂಡದ 2 ಸೆರೆ. ಜಾಲದಲ್ಲಿರುವ ಇತರ ಮಂದಿಗಾಗಿ ಮುಂದುವರಿಯುತ್ತಿರುವ ಶೋಧ ಕಾರ್ಯ. ತನಿಖೆ ಚುರುಕುಗೊಳಿಸಿದ ನಗರ ಪೊಲೀಸರು. ಕೂಡ್ಲು ರಾಮದಾಸ್ ನಗರದಲ್ಲಿರುವ ಅಂಚೆ ಕಚೇರಿಗೆ ಕದೀಮರು ಹಾಕಿದರು ಕನ್ನ. ಪಾರ್ಸಲ್ ಸಾಮಗ್ರಿಗಳು ಸಹಿತ ಸೆಲ್ ಫೋನ್ಗಳು ನಾಪತ್ತೆ. ಪೊಲೀಸರು ಹಾಗೂ ಬೆರಳಚ್ಚು ತಜ್ಞರಿಂದ ಮಾಹಿತಿ ಸಂಗ್ರಹ. ಬಡವರಿಗಾಗಿ ಕಾರ್ಯರೂಪಕ್ಕೆ ತಂದ ಕಾರುಣ್ಯ ಫಾರ್ಮಸಿಯಲ್ಲಿ ಅಗತ್ಯ ಔಷಧಿಗಳ ಪೂರೈಕೆ ಆಗುತ್ತಿದೆ ಎಂದ ಆರೋಗ್ಯ ಸಚಿವ VS ಶಿವಕುಮಾರ್. ಕೆಲ ವೈದ್ಯರುಗಳು ನೂತನ ಕಂಪನಿ ಬ್ರ್ಯಾಂಡೆಡ್ಗಳ ಔಷಧಿಯನ್ನು ಸೂಚಿಸುವುದೇ ಸಮಸ್ಯೆಗೆ ಕಾರಣವೆಂದ ಸಚಿವರು. ಸದ್ಯದಲ್ಲೇ ಕಾಸರಗೋಡಿಗೂ ಬರಲಿದೆ ಲೋ ಫ್ಲೋರ್ ಬಸ್ಸುಗಳು. ಕೇಂದ್ರ ಸರ್ಕಾರದ ಜನರಂ ಯೋಜನೆ ಅಂಗವಾಗಿ ಜಿಲ್ಲೆಗೂ ಮಂಜೂರಾದ ಲೋ ಫ್ಲೋರ್ ಬಸ್ಸುಗಳು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.